ಎಲ್ಲರಿಗೂ ಬನ್ನಿ ಗಣೇಶ ಏನು ಹೇಳ್ತಾರೆ ಅಂತ ನೋಡೋಣ. ಇಟ್ಸ್ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ನಿಮ್ಮ ಮನೆಗೆ ಪೂರ್ತಿಯಾಗಿ ರಕ್ಷಣೆ ಇದೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ನಿಮ್ಮ ರೂಟ್ ಚಕ್ರನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಓಕೆ, ಕ್ರೌನ್ ಚಕ್ರ, ರೂಟ್ ಚಕ್ರ ಆಕ್ಟಿವೇಟ್ ಮಾಡ್ಕೊಳ್ಳಿ. ಫುಲ್ ಲಕ್ಕಿ ಥರ ಇದೆ, ಫುಲ್ ಬ್ಲೆಸ್ಸಿಂಗ್ಸ್ ಇದೆ. ನಿಮ್ಮ ವಿಶ್ ಫುಲ್ಫಿಲ್ಮೆಂಟ್ ಆಗುತ್ತೆ. ಫ್ಯೂಚರ್ ಕೂಡ ಪ್ರಾಮಿಸಿಂಗ್ ಆಗಿ ಇದೆ, ಯೋಚನೆ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಏನೋ ಒಂದು ಇವತ್ತು ನಾಳೆ ನಾಡಿದಷ್ಟರಲ್ಲಿ ಏನೋ ಒಂದು ಡಿಸಿಷನ್ ತಗೊಳ್ಳಿ, ತುಂಬ ಇಂಪಾರ್ಟೆಂಟ್ ಇದೆ. ಆ ನಿರ್ಧಾರ ನಿಮ್ಮ ಜೀವನಕ್ಕೆ ಸಾಕಷ್ಟು ಬದಲಾವಣೆನ ತಂದುಕೊಡುತ್ತೆ ಅನ್ನುವಂಥದ್ದು ಇದೆ. ನೋಡಿ, ಪ್ರೊಟೆಕ್ಷನ್ ಇದೆ, ಫುಲ್ ಆಫ್ ಬ್ಲೆಸ್ಸಿಂಗ್ಸ್ ಇದೆ. ಗಣೇಶ ನಿಮಗೆ ಫುಲ್ ಆಫ್ ಬ್ಲೆಸ್ಸಿಂಗ್ಸ್ ಕಳೆದಿದ್ದಾರೆ. ಇಲ್ಲಿ ಬ್ಲೆಸ್ಸಿಂಗ್ಸ್ ಇದೆ, ಇಲ್ಲಿ ಫುಲ್ಫಿಲ್ಮೆಂಟ್ ಇದೆ, ಪ್ರಾಮಿಸ್ ಆಫ್ ಫ್ಯೂಚರ್ ಇದೆ, ಡಿಸಿಷನ್ ಇದೆ, ಪ್ರೊಟೆಕ್ಷನ್ ಇದೆ, ಎನ್ಲೈಟ್ಮೆಂಟ್ ಇದೆ, ಡಿಟರ್ಮಿನೇಷನ್ ಇದೆ. ವಾವ್! ಸೊ ಸ್ಪಿರಿಚುವಲ್ ಪ್ರಾಕ್ಟೀಸನ್ನು ಮಾಡಿ ನಿಮ್ಮ ಆಧ್ಯಾತ್ಮಿಕ ಮಾರ್ಗನ ಇನ್ನೂ ಹೆಚ್ಚು ಚೆನ್ನಾಗಿಟ್ಕೊಳ್ಳಿ. ನೀವೇನು ಅಂದ್ಕೊಂಡ್ರೂ ಆಗತ್ತೆ ಆಧ್ಯಾತ್ಮಿಕ ಮಾರ್ಗದಿಂದ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಸಾಕಷ್ಟು ಬದಲಾವಣೆಯನ್ನು ಮಾಡ್ಕೊಳ್ಳಿ. ನಿಮ್ಮ ಬದಲಾವಣೆ ನಿಮಗೆ ತುಂಬ ಇಂಪಾರ್ಟೆಂಟ್ ಇದೆ ಅನ್ನುವಂಥದ್ದು ಇದೆ. ಸತ್ಯನ ಅರ್ಥ ಮಾಡ್ಕೊಳ್ಳಿ. ಆರೋಗ್ಯದಲ್ಲಿ ಒಂದಷ್ಟು ಸಮಸ್ಯೆ ಇದೆ. ನಿಮ್ಮ ಎಕ್ಸ್ ಬಗ್ಗೆ ಒಂದು ನಿರ್ಧಾರನ ತಗೊಳ್ಬೇಕಾಗಿರುವಂಥ ಅಗತ್ಯ ಇದೆ, ಅದನ್ನು ತಗೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಒಂದು ಕಣ್ಣಿನ ಆರೋಗ್ಯದ ಕಡೆ ಕೂಡ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆಗಳು ಕಾಣಿಸ್ತಾ ಇದೆ, ಬಟ್ ಸರಿಯಾದ ರೀತಿಯಲ್ಲಿ ನೀವು ಚಿಕಿತ್ಸೆನ ಪಡ್ಕೊಂಡ್ರೆ ಆಗಿಬಿಡುತ್ತೆ, ಒಳ್ಳೆಯದು ಅನ್ನುವಂಥದ್ದು ಕೂಡ ಇದೆ. ರಿಫ್ಲೆಕ್ಷನ್, ಏನೋ ಒಂದಷ್ಟು ಪ್ರೊಟೆಕ್ಷನ್ ಕೊಟ್ಟಿರೋದ್ರ ಫಲವಾಗಿ ಒಂದಷ್ಟು ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂದ್ಕೊಂಡಿದ್ದೀರಾ. ಆ ಕೃತಜ್ಞತೆಯನ್ನು ಸಲ್ಲಿಸೋದಕ್ಕೆ ಸರಿಯಾದ ಸಮಯ ಸಿಗುತ್ತೆ. ಕೃತಜ್ಞತೆಯನ್ನು ಸಲ್ಲಿಸಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಜೀವನದಲ್ಲಿ ಏನಿದೆ ಅದನ್ನು ನೀವು ಸ್ವೀಕಾರ ಮಾಡಿ, ಬೇರೆಯವ್ರ ಜೀವನದ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಟೈಮಿಗೆ ಸರಿಯಾದ ರೀತಿಯಲ್ಲಿ ಊಟನ ಮಾಡಿ ಅನ್ನುವಂಥದ್ದು ಕೂಡ ಇದೆ. ತುಂಬ ಇಂಪಾರ್ಟೆಂಟ್. ಕೆರಿಯರ್ ವಿಚಾರದಲ್ಲಿ ಒಂದು ನಿರ್ಧಾರನ ತಗೊಳ್ಬೇಕು. ಥರ್ಡ್ ಪಾರ್ಟಿ ವಿಚಾರವಾಗಿ ಒಂದು ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಹೊರಗಡೆ ಹೋದಾಗ ಛತ್ರಿ ಕಂಪಲ್ಸರಿ ತಗೊಂಡು ಹೋಗಿ, ಒಂದು ರಕ್ಷೆನ ಹಾಕ್ಕೊಂಡು ಹೋಗಿ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ವಿಚಾರಗಳಲ್ಲಿ ನಿಮಗೆ ಬದಲಾವಣೆ ಅನ್ನೋದು ಬರುತ್ತೆ. ಪ್ರಯಾಣ ಕೂಡ ಎಲ್ಲಿಗೋ ಹೋಗ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮ ಸ್ವಾಧಿಷ್ಠಾನ ಮಣಿಪುರ 2 ಚಕ್ರಗಳಿಗೆ ಹೀಲಿಂಗ್ ಅಗತ್ಯ ಇದೆ, ಹೀಲಿಂಗ್ ಹಾಕ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಆಧ್ಯಾತ್ಮಿಕ ಮಾರ್ಗ, ಭಕ್ತಿ ಮಾರ್ಗದಲ್ಲಿ ಸಾಕಷ್ಟು ಬದಲಾವಣೆ ನೋಡ್ತೀರಾ, ಸಾಕಷ್ಟು ಬದಲಾಗ್ತೀರಾ ಅನ್ನುವಂಥದ್ದು ಇದೆ. ಮತ್ತು ನಿಮ್ಮ ಕಳೆದು ಹೋದಂಥ ಚೈಲ್ಡ್ ನೇಚರ್ ವಾಪಸ್ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿರೋರಿಗೆ ಏನೋ ಒಂದು ಕಲಾತ್ಮಕವಾಗಿ ಆರ್ಟಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ಬದಲಾವಣೆಯನ್ನು ಮಾಡ್ಕೊಳ್ತೀರಾ. ಇದರಿಂದ ಕೂಡ ನಿಮಗೆ ಹೆಚ್ಚಿನ ಅನುಕೂಲಗಳು ಮುಂದಿನ ದಿನಗಳಲ್ಲಿ ಆಗತ್ತೆ ಅನ್ನುವಂಥದ್ದು ಇದೆ. ಊಟ ತಿಂಡಿಯ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ರೂಟ್ ಚಕ್ರ, ಕ್ರೌನ್ ಚಕ್ರನ ಆಕ್ಟಿವೇಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಕುಂಡಲಿನಿ ಶಕ್ತಿ ಆಕ್ಟಿವೇಟ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಆಧ್ಯಾತ್ಮಿಕ ಮಾರ್ಗದಲ್ಲಿ ಒಳ್ಳೆಯ ಬೆಳವಣಿಗೆನ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಪ್ರಯಾಣಕ್ಕೆ ಎಲ್ಲಾದರೂ ಹೋಗಬೇಕು ಅಂದ್ಕೊಂಡಿದ್ದೆ, ರಕ್ಷೆ ಇಲ್ಲ ಅಂದರೂ ಕೂಡ ರಕ್ಷೆ ಇದೆ. ಮನೆ ಕಟ್ಟುವಂಥ ಕನಸು, ಹೊಸ ಮನೆಗೆ ಹೋಗುವಂಥ ಕನಸು ಕೂಡ ನನಸಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಮನೆಯಲ್ಲಿ ಏನೋ ದೇವತಾ ಕಾರ್ಯ ಮಾಡಬೇಕು ಅಂದ್ಕೊಂಡಿದ್ರಿ, ಮಾಡೋದು ಬೇಡವ ಅಂತ ಯೋಚನೆ ಮಾಡ್ತಿರೋರಿಗೂ ಕೂಡ ದೇವತಾ ಕಾರ್ಯ ಮಾಡ್ತೀರಾ, ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸ್ವಲ್ಪ ಒಂದಷ್ಟು ಬದಲಾವಣೆಗಳು ಶತ್ರು ಬಾಧೆಯಿಂದ ಉಂಟಾಗಿರಬಹುದು, ಅಥವಾ ಪಾಸ್ಟ್ ಎನರ್ಜಿನ ನೆನೆಸ್ಕೊಂಡು ಒಂಚೂರು ಅಳುವಂಥ ಸಾಧ್ಯತೆಗಳು ಇದೆ. ಅದರಿಂದ ಕೂಡ ಹೊರಗೆ ಬನ್ನಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಹೃದಯದಲ್ಲಿ ತುಂಬ ಕೃತಜ್ಞತೆ ಇದೆ. ಯಾರ್ಯಾರು ನಿಮಗೆ ಸಹಾಯ ಮಾಡಿದ್ರು ಅವ್ರ ಬಗ್ಗೆ ಎಲ್ಲ, ಸೊ ಅವರಿಗೂ ಕೂಡ ಅಷ್ಟೇ ಕೃತಜ್ಞತೆ, ಪ್ರೀತಿ, ವಿಶ್ವಾಸ ಇದೆ ನಿಮಗೆ, ನಿಮ್ಮ ಮೇಲೆ ಅನ್ನುವಂಥದ್ದು ಇದೆ. ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ, ಚಿಂತೆ ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಒಂಚೂರು ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಜಾಬು, ಕೆರಿಯರ್ ರಿಲೇಟೆಡ್ ಶತ್ರುಗಳು ಇದ್ದಾರೆ, ಒಂಚೂರು ಕಂಟ್ರೋಲ್ ಮಾಡ್ಕೊಳ್ಳಿ ಅವ್ರನ್ನ ಅನ್ನುವಂಥದ್ದು ಕೂಡ ಇದೆ. ಅವರಿಂದ ಒಂದಷ್ಟು ಸಮಸ್ಯೆಗಳಿಗೆ ಒಳಗಾಗ್ತಿದ್ದೀರಾ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ.
ಸೊ ಈ ಗಣೇಶನಿಗೆ ಸರೆಂಡರ್ ಮಾಡಿ ಅದೇನೇ ಸಮಸ್ಯೆ ಇದ್ರೂ ಗಣೇಶ ನೋಡ್ಕೊಳ್ತಾರೆ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ನೆಗೆಟಿವಿಟಿ, ಒಂದಷ್ಟು ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಕೂಡ ಇಲ್ಲಿ ಇದೆ. ಅದನ್ನು ರಿಮೂವ್ ಮಾಡ್ಕೊಳ್ಬೇಕು, ಒಂದು ನ್ಯೂ ಬಿಗಿನಿಂಗ್ ಮಾಡ್ಕೊಳ್ಬೇಕು, ಅದು ನಿಮಗೆ ಬಿಟ್ಟಂಥ ವಿಚಾರ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಸ್ವಲ್ಪ ನಿಮ್ಮ ಶತ್ರುಗಳು ಯಾರು ನಿಮಗೆ ತೊಂದರೆ ಮಾಡ್ತಿದ್ದಾರೆ, ನಿಮ್ಮ ಕೆಲಸ ಕಾರ್ಯದಲ್ಲಿ ತೊಂದರೆ ಮಾಡ್ತಿದ್ದಾರೆ, ತೊಂದರೆ ಮಾಡಿದ್ರು ಮುಂದಕ್ಕೆ ಮಾಡ್ತಿದ್ದಾರೆ, ಅಥವಾ ಈ ಕರೆಂಟ್ಲಿ ಮಾಡಿದ್ದಾರೆ, ಎಲ್ಲರಿಗೂ ಇಷ್ಟೇ. ಅವ್ರು ಮಾಡಿದ ಕರ್ಮ ಅವ್ರು ಅನುಭವಿಸ್ತಾರೆ. ನಿಮ್ಗೆ ಹೇಗೆ ಕೆಲಸ ಕಾರ್ಯಗಳಲ್ಲಿ ತೊಂದರೆನ ಮಾಡಿದಾರೋ ಹಾಗೆ ಅವರಿಗೂ ಕೂಡ ಮುಂದಿನ ದಿನಗಳಲ್ಲಿ ಅದೇ ರೀತಿಯಲ್ಲಿ ತೊಂದರೆ ಆಗತ್ತೆ ಅನ್ನುವಂಥದ್ದು ಇದೆ. ನೀವು ಯೋಚನೆ ಮಾಡಬೇಡಿ, ರಿಯೂನಿಯನ್ ಎನರ್ಜಿ ಇದೆ, ಜೊತೆಗೆ ಒಂದು ಫೈನಾನ್ಷಿಯಲಿ ಸಕ್ಸಸ್ ಕೂಡ ನೋಡ್ತೀರಾ ಅನ್ನುವಂಥದ್ದು ಇದೆ. ನಿಜವಾದ ದೀಪಾವಳಿ ಇಷ್ಟು ವರ್ಷ ನೀವು ಆಚರಣೆ ಮಾಡಿಲ್ಲ, ಈ ವರ್ಷ ನಿಜವಾದ ದೀಪಾವಳಿನ ನೀವು ಆಚರಣೆ ಮಾಡ್ತೀರಾ ಅನ್ನುವಂಥದ್ದು ಇದೆ. ಓಕೆ, ಒಳ್ಳೆಯದಾಗಿ. ಮೊದಲನೇದು, ಎರಡನೇದು, ಮೂರನೇದು, 3 ಬೇಕಾದರೂ ಆಯ್ಕೆ ಮಾಡಿ. ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ? ರಿಲ್ಯಾಕ್ಸ್, ಇನ್ನರ್ ನೋಯಿಂಗ್. ನಿಮ್ಮನ್ನು ನೀವು ಹೆಚ್ಚು ಅರ್ಥ ಮಾಡ್ಕೊಳ್ಳಿ, ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುನ್ನಡೀರಿ, ಜೊತೆಗೆ ಒಂದಷ್ಟು ಬದಲಾವಣೆನ ನಿಮ್ಮೊಳಗೆ ನೀವು ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ರೆಸ್ಟ್ ಮಾಡಿ ಅನ್ನುವಂಥದ್ದು ಇದೆ. ಮೆಡಿಟೇಷನ್ ಮಾಡಿ, ರೆಸ್ಟ್ ಮಾಡಿ, ನಿಮ್ಮ ಬಾಡಿನ ಟೇಕ್ ಕೇರ್ ಮಾಡಿ, ಜೊತೆಗೆ ನಿಮ್ಮ ಮೆಂಟಲ್ ಹೆಲ್ತ್, ಫಿಸಿಕಲ್ ಹೆಲ್ತ್ ಇದ್ರ ಕಡೆ ಕೂಡ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ? ಶಕ್ತಿ ಗಣಪತಿಯ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಒಂದು ನ್ಯೂ ಬಿಗಿನಿಂಗ್ ಬರೋದ್ರಲ್ಲಿ ಇದೆ. ಹೆಚ್ಚು ಒಂದು ಆಶೀರ್ವಾದ ಶಕ್ತಿ ದೇವತೆಯಿಂದ, ಶಕ್ತಿ ಗಣಪತಿಯಿಂದ ನಿಮಗೆ ಸಿಗುತ್ತೆ. ಒಂದು ನ್ಯೂ ಬಿಗಿನಿಂಗ್ ನಿಮ್ಮ ಜೀವನದಲ್ಲಿ, ಬಿಸ್ನೆಸ್ ಇರ್ಬೋದು, ಕಾರ್ಯಕ್ಷೇತ್ರ ಇರ್ಬೋದು, ವಿವಾಹ ಕ್ಷೇತ್ರ ಇರ್ಬೋದು, ಅಥವಾ ಬೇರೆ ಯಾವುದೇ ಒಂದು ಹೊಸ ಥರದಲ್ಲಿ ದೇವತಾ ಕಾರ್ಯಗಳು ಕೂಡ ಇರ್ಬೋದು. ಮನೆಯಲ್ಲಿ ದೇವ್ರನ್ನ ಕೂರಿಸೋದಿರ್ಬೋದು, ದೇವರಿಗೆ ಸಂಬಂಧಪಟ್ಟಂಥ ವಿಚಾರ ಇರ್ಬೋದು, ವಿದ್ಯೆಗೆ ಸಂಬಂಧಪಟ್ಟಂಗೆ ಇರ್ಬೋದು, ಬಿಸ್ನೆಸ್ಸಿಗೆ ಸಂಬಂಧಪಟ್ಟಂಗೆ ನಿಮ್ಮದೇ ಆದ ಬದಲಾವಣೆ ಇರ್ಬೋದು, ನಿಮ್ಮ ಮಕ್ಕಳಿಗೆ ಅಕ್ಷರಾಭ್ಯಾಸ ಇರ್ಬೋದು, ಫಸ್ಟ್ ಟೈಮ್ ಸ್ಕೂಲಿಗೆ ಕಳಿಸೋದಿರ್ಬೋದು, ಇದೆಲ್ಲವೂ ಕೂಡ ಒಂದು ನ್ಯೂ ಬಿಗಿನಿಂಗ್ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ಜೊತೆಗೆ ನಿನ್ನ ಶತ್ರುಗಳ ಸಂಹಾರ ಮಾಡಿ ಆಯಿತು ಮಗು, ಶಾಂತವಾಗಿರು ಅನ್ನುವಂಥ ರೀತಿಯಲ್ಲಿ ಗಣೇಶ ಹೇಳ್ತಾ ಇದ್ದಾರೆ ಇಲ್ಲಿ. ಜೊತೆಗೆ ಥರ್ಡ್ ಪಾರ್ಟಿ ಸಿಚುವೇಶನ್ ಎಂಡ್ ಮಾಡ್ಕೊಳ್ಳಿಲ್ಲ ಅಂದರೆ ನಿನಗೆ ಕಷ್ಟ, ಎಂಡ್ ಮಾಡ್ಕೋ, ಬಿಟ್ಟು ಹಾಕ್ಬಿಡು, ಅದನ್ನು ಲೆಟ್ ಗೋ ಮಾಡಿ, ಜೀವನದಲ್ಲಿ ನ್ಯೂ ಬಿಗಿನಿಂಗ್, ಹೊಸ ಒಂದು ಶುರುವಿನ ಕಡೆ ಗಮನನ ಕೊಡು ಅನ್ನುವಂಥದ್ದು ಇದೆ. ಏನೋ ಒಂದು ಬರೀತೀರಾ ಅನ್ನುವಂಥದ್ದು ಇದೆ. ಗಣೇಶನಿಗೆ ಮೋದಕನ ಸಮರ್ಪಣೆ ಮಾಡಿ, ಇದರಿಂದ ಒಳ್ಳೆಯದಾಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ? ನಿಮ್ಮ ಒಂದು ಭಕ್ತಿ ಏನಿದೆ ಅದು ಗಣಪನಿಗೆ ಭಾರಿ ಇಷ್ಟ. ನಿಮ್ಮ ಒಂದು ಮುಗ್ಧ ಭಕ್ತಿಯಿಂದ ಗಣೇಶನಿಗೆ ನೀವು ತುಂಬ ಹತ್ತಿರವಾಗಿದ್ದೀರಾ. ಜೊತೆಗೆ ನೀವೇನು ಅಂದ್ಕೊಂಡಿದ್ದೀರೋ ಅದೆಲ್ಲವನ್ನು ಕೂಡ ಕೊಡ್ತಾನೆ ಗಣೇಶ ಅನ್ನುವಂಥದ್ದು ಇದೆ. ಯಾರು ವೆಹಿಕಲ್ ತೊಗೊಳ್ಬೇಕು ಅಂದ್ಕೊಂಡಿದ್ದೀರಾ ಅದು ಕೂಡ ಆಗುತ್ತೆ. ಯಾರು ಮನೆಗೆ ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ. ಗಣೇಶ ನಿಮ್ಮ ಮನೆಗೆ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿ ಇದೆ. ಯಾರೋ ನಿಮಗೆ ಗಣೇಶನ ಗಿಫ್ಟ್ ಕೊಡ್ತಾರೆ. ಸೊ ಆ ಮುಖಾಂತರ ನೀವು ಗಣೇಶನ ಆಶೀರ್ವಾದನ ಪಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ನಿಮಗೆ ಸೇರಬೇಕಾಗಿರೋದೆಲ್ಲ ನಿಮಗೆ ಸೇರುತ್ತೆ. ಒಳ್ಳೆಯದಾಗಲಿ ಮಗು ಅನ್ನುವಂಥ ಆಶೀರ್ವಾದ ಕೂಡ ನಿಮ್ಮ ಪ್ರೀತಿ ಪಾತ್ರರು ನಿಮಗೆ ಕೊಡ್ತಾ ಇದ್ದಾರೆ. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ. ಇನ್ನಷ್ಟು ಒಳ್ಳೆಯದಾಗಲಿ, ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ನಿಮ್ಮ ಜೀವನ ಹೋಗಲಿ ಅಂತ ಆಶಿಸ್ತೀನಿ. ಸೊ ಕಾಲಾಯ ತಸ್ಮೈ ನಮಃ. ಎಲ್ಲದಕ್ಕೂ ಕಾಲವೇ ಉತ್ತರ ಕೊಡುತ್ತೆ. ತಾಳ್ಮೆ ಕಳ್ಕೊಳ್ತೀರಾ, ಭಗವಂತನ ಧ್ಯಾನದಲ್ಲಿ ಲೀನ ಆಗ್ರಿ ಅನ್ನುವಂಥದ್ದು ಕೂಡ ಇದೆ. ಸೊ ಏನೋ ಒಂದು ಸೀಕ್ರೆಟ್ ಮೆಸೇಜ್ ಕೂಡ ಇದೆ, ಬಟ್ ಅದನ್ನು ಪಿಕ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಸೊ ಗಣೇಶ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ಮತ್ತೊಮ್ಮೆ ವರಮಹಾಲಕ್ಷ್ಮಿ ಬರ್ತಾ ಇದೆ. ಈ ವಾರನ ನೆಕ್ಸ್ಟ್ ವಾರನ ಅನ್ನೋ ಕನ್ಫ್ಯೂಷನಲ್ಲೇ ಎಲ್ಲರೂ ಹಬ್ಬಕ್ಕೆ ತಯಾರಿ ಮಾಡ್ಕೊಳ್ತಿದ್ದಾರೆ. ಸೊ ಒಳ್ಳೆಯದಾಗಲಿ. ಟೇಕ್ ಕೇರ್. ಬಾಯ್. ನಮಸ್ತೆ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಬಾಯ್.